ಮುಂಚೆ 1990 ಆಗಿತ್ತು ನೋಡಿ, ಹಿಂದೂವನ್ನು ಇದು ಮಾಡೋದು, ಅದನ್ನ ಕಂಟಿನ್ಯೂಷನ್ ಅದು. ಬೇಕೆಂದು ಭಯೋತ್ಪಾದಕ ಗನ್ಮೆನ್ ಅಲ್ಲ, ಆಕ್ಚುಲಿ ಅದು ಜಿನೋಸೈಡ್ ಅದು. ಮಿಲಿಟರಿಯಲ್ಲಿ ಹೇಳ್ಬೇಕಂದ್ರೆ ಮೊದಲೆಲ್ಲ ನಮ್ಗೆ ಅಷ್ಟು ರೆಸ್ಪಾನ್ಸ್ ಇರ್ತಿರ್ಲಿಲ್ಲ ಅವರಿಂದ. ಅವರು ಏನಾದ್ರು ಶೂಟ್ಔಟ್ ಮಾಡ್ಬೇಕಂದ್ರೆ ಸಹ ನಮ್ಮ ಪ್ರೆಸಿಡೆಂಟ್ ಅವರಿಂದ ಪರ್ಮಿಷನ್ ಕೇಳಿ ಮತ್ತೆ ಶೂಟ್ಔಟ್ ಎಲ್ಲ ಯುದ್ಧ ಎಲ್ಲ ಮಾಡ್ತಿದ್ವಿ. ಈಗೆಲ್ಲ ಹಾಗೆಲ್ಲ ಹೇಗೆ ಕೊಟ್ಟರೆ ಹಾಗೆ ಹಿಂದೆ ಕೊಡ್ತಿದ್ವಿ ನಾವು. ಅದೇ ರೀತಿಯಲ್ಲಿ ಈಗ ಮತ್ತೆ ಸಹ ನಾವು ಕೊಡಬೇಕು. ನಾವು ಇಂಡಿಯಾ ಇಸ್ರೇಲ್ ತರ ಆಗುದಿಲ್ಲ. ಯಾಕೆ ಗೊತ್ತಾ, ಇಸ್ರೇಲ್ ಶತ್ರುಗಳಿಂದ ಸುತ್ತುವರೆದಿದೆ, ನಮ್ದು ಶತ್ರುಗಳಿಂದ ತುಂಬಿ ಹೋಗಿದೆ ದೇಶ. ಮುಂಚೆ 1990 ಆಗಿತ್ತು ನೋಡಿ, ಹಿಂದೂವನ್ನು ಇದು ಮಾಡೋದು, ಅದನ್ನ ಕಂಟಿನ್ಯೂಷನ್ ಅದು. ಬೇಕೆಂದು ಭಯೋತ್ಪಾದಕ ಗನ್ಮೆನ್ ಅಲ್ಲ, ಆಕ್ಚುಲಿ ಅದು ಜಿನೋಸೈಡ್ ಅದು. ಹಿಂದೂಗಳನ್ನು ಅಲ್ಲಿಂದ ಇದು ಮಾಡಲಿಕ್ಕೆ, ಇದು ಎಲ್ಲೂ ಆಗ್ತದೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಆಗ್ತದೆ, ಎಲ್ಲ ಕಡೆ ಆಗ್ತದೆ. ಅದು ಜಿನೋಸೈಡ್, ಅದೊಂದು ಕರೆಕ್ಟ್ ನಾವು ಲೆಕ್ಕ ಮಾಡಬೇಕು. ಅದು ಭಯೋತ್ಪಾದನೆ ಕಡ್ತ ಅಲ್ಲ, ಅದು ಜಿನೋಸೈಡ್ ಅದು. ಸರ್, ಯಾಕೆ ಪ್ರತಿ ಬಾರಿ ಹಿಂದೂಗಳ ಮೇಲೆ ಇಂತಹ ಆಕ್ರಮಣ? ನಾನು ಹೇಳೋದು ಜಿನೋಸೈಡ್. ನಮ್ಮ ನೋಡಿ, ನಾನು ಒಂದು ಕೇಳಿದ್ದೆ, ನಾವು ಇಂಡಿಯಾ ಇಸ್ರೇಲ್ ತರ ಆಗುದಿಲ್ಲ. ಯಾಕೆ ಗೊತ್ತಾ, ಇಸ್ರೇಲ್ ಶತ್ರುಗಳಿಂದ ಸುತ್ತುವರೆದಿದೆ, ನಮ್ದು ಶತ್ರುಗಳಿಂದ ತುಂಬಿ ಹೋಗಿದೆ ದೇಶ. ನಮ್ಮ ದೇಶ ಶತ್ರುಗಳಿಂದ ತುಂಬಿ ಹೋಗಿದೆ, ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ನೋಡ್ಬೇಕು. ಈಗ 10 ವರ್ಷದಲ್ಲಿ ಮೋದಿ ಇದ್ದದ್ರಿಂದ ಇಷ್ಟ ಆಯ್ತು, ಇಲ್ಲದಿದ್ದರೆ ಇಷ್ಟೊಳಗೆ ನಾವು ಮಾರ್ಬೇಕಾಗಿತ್ತು. ದೇವರು ಇನ್ನೂ ಒಳ್ಳೆ ಮಾಡ್ಬೋದು, ಇನ್ನು ಇನ್ನೊಬ್ರು ಇದ್ದಾರಲ್ಲಿ ಬರ್ಲಿಕ್ಕೆ ರೆಡಿ ಆಗಿದ್ದವರು, ಹಾಗೆ ದೇಶ ಸರಿ ಆಗ್ಬೋದು. ಇದಕ್ಕೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ಬೇಕು. ಯಾಕಂದ್ರೆ ಸಮಾಧಾನದಲ್ಲಿ ಹೇಳಿದ್ರೆ ಇಷ್ಟವರೆಗೆ ಕೇಳಿಲ್ಲ ಅವರು. ಇನ್ನೇನಾದ್ರೂ ನಾವು ಶಸ್ತ್ರಾಸ್ತ್ರಗಳ ಮೂಲಕ ಅವರಿಗೆ ನಾವು ಸರ್ಜಿಕಲ್ ಸ್ಟ್ರೈಕ್ ಹೇಗೆ ಮಾಡಿದ್ರು ಅದೇ ರೀತಿಯಲ್ಲಿ ನಾವು ಸಹ ಒಂದು ರೆಸ್ಪಾನ್ಸ್ ಮಾಡ್ಬೇಕು ಅವರಿಗೆ. ಇಲ್ಲಾದ್ರೆ ಇದು ಹೀಗೆ ಸುಮ್ಮನೆ ಬಿಡೋ ವಿಷಯ ಇಲ್ಲ ಅದು. ಭಾರತ ಮತ್ತು ಪಾಕ್ ಯುದ್ಧ ಬೇಕಂತ ಅನಿಸ್ತದೆ ನಿಮ್ಗೆ? ಖಂಡಿತವಾಗಿ ಬೇಕಾಗ್ತದೆ. ಯಾಕೋಸ್ಕರ ಬೇಕು? ಯಾಕೋಸ್ಕರ ಅಂದ್ರೆ ಇಷ್ಟರವರೆಗೆ ತುಂಬಾ ಮಂದಿ ಸತ್ತಿದ್ದಾರೆ. ಈಗ ನಮ್ಮ ಮಿಲಿಟರಿಯಲ್ಲಿ ಹೇಳ್ಬೇಕಂದ್ರೆ ಮೊದಲೆಲ್ಲ ನಮ್ಗೆ ಅಷ್ಟು ರೆಸ್ಪಾನ್ಸ್ ಇರ್ತಿರ್ಲಿಲ್ಲ ಅವರಿಂದ. ಅವರು ಏನಾದ್ರು ಶೂಟ್ಔಟ್ ಮಾಡ್ಬೇಕಂದ್ರೆ ಸಹ ನಮ್ಮ ಪ್ರೆಸಿಡೆಂಟ್ ಅವರಿಂದ ಪರ್ಮಿಷನ್ ಕೇಳಿ ಮತ್ತೆ ಶೂಟ್ಔಟ್ ಎಲ್ಲ ಯುದ್ಧ ಎಲ್ಲ ಮಾಡ್ತಿದ್ವಿ. ಈಗೆಲ್ಲ ಹಾಗೆಲ್ಲ ಹೇಗೆ ಕೊಟ್ಟರೆ ಹಾಗೆ ಹಿಂದೆ ಕೊಡ್ತಿದ್ವಿ ನಾವು. ಅದೇ ರೀತಿಯಲ್ಲಿ ಈಗ ಮತ್ತೆ ಸಹ ನಾವು ಕೊಡ್ಬೇಕು. ಇಂತಹ ದಾಳಿಗಳನ್ನ ಸಂಪೂರ್ಣವಾಗಿ ನಿಷೇಧಿಸಲಿಕ್ಕೆ ಸಾಧ್ಯ ಇದೆಯಾ? ಹಿಂದೂಗಳು ಎಚ್ಚೆತ್ತುಕೊಂಡ್ರೆ ಇದೆಲ್ಲ ನಿಲ್ಲಕ್ಕೆ ಸಾಧ್ಯವಾ? ನಮ್ಮ ಹಿಂದೂಗಳಲ್ಲಿಯೇ ಸುಮಾರು ಜಾತಿ ಭೇದ ಹಾಗೆಲ್ಲ ಬರ್ತದೆ. ನಾವೆಲ್ಲ ಅದನ್ನೆಲ್ಲ ಎಲ್ಲರೂ ಹಿಂದೂ ಅಂತ ಭಾವಿಸ್ಕೊಂಡು ನಾವೆಲ್ಲ ಜೀವಿಸ್ತಿರ್ಬೇಕು. ಅದರಲ್ಲಿ ನಾವು ಪಂಥಗಳನ್ನೆಲ್ಲ ಮಾಡ್ಕೊಂಡ್ರೆ ಇದು ಇನ್ನೂ ಸಹ ಜಾಸ್ತಿ ಆಗ್ತಿರ್ತದೆ. ನಮ್ಮಲ್ಲಿ ನಮ್ಗೆ ಇದು ಒಗ್ಗಟ್ಟಿರ್ಬೇಕು.